ಮೇನ್ ರೋಡ್ ದಾಟೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಯಾಕೆಂದರೆ ಇಲ್ಲಿಂದ 1 ಕಿಲೋಮೀಟರ್ ಹೋಗ್ಬಿಟ್ಟು ಮತ್ತೆ ರೌಂಡು ಯೂ ಟರ್ನ್ ಮಾಡ್ಕೊಂಡು ನಾವು ಬರೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆ, ವೆಹಿಕಲ್ಗೇನೋ ಇದ್ದಿರುತ್ತೆ, ಫಾಸ್ಟಾಗಿ ಹೋಗಿ ಬರ್ತಾರೆ. ಆದರೆ ಜನಸಾಮಾನ್ಯ 1 ಫಾರ್ಲಾಂಗ್ ಹೋಗಿ ಯೂ ಟರ್ನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ. ಏನು ಆಪೋಸಿಟ್ಟು ಒಂದು ಬಸ್ ಸ್ಟಾಪ್ ಅಂತ ಇದೆಯೋ ಅದಕ್ಕೊಂದು ಸಿಗ್ನಲ್ಲಾದರೂ ಹಾಕಿಬಿಟ್ಟು ರೋಡ್ ದಾಟೋಕ್ಕೆ ದಯವಿಟ್ಟು ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ ಇದು ಆ್ಯಕ್ಚುಲಿ ಹೃದಯದ್ದು ಸಂಬಂಧಪಟ್ಟಿದ್ದು. 99% ಎಲ್ಲ ಹಾರ್ಟಿಗೆ ಸಂಬಂಧಪಟ್ಟವರೇ ಬರ್ತಾರೆ. ಅವ್ರು ಓಡಾಡೋದಕ್ಕೆ ಆಗಲ್ಲ. ಒಳಗಡೆ ಇಂಟೀರಿಯರ್ OPD ಅದು ಇದು ಟೆಸ್ಟ್ ಅಂತಲೇ ಬೇಜಾನ್ ತಿರುಗಿರ್ತಾರೆ. ಅದ್ರಲ್ಲಿ ರೋಡ್ಗೂ ಬಂದುಬಿಟ್ಟು ಇನ್ನೂ 1 ಕಿಲೋಮೀಟರು ಅಂತ ಅಂದರೆ ತುಂಬ ತೊಂದರೆ ಆಗುತ್ತೆ. ಜನಸಾಮಾನ್ಯರದು ಮತ್ತು ಅವ್ರದ್ದು ಕಷ್ಟನ ನೋಡಿಕೊಂಡು ಆಪೋಸಿಟೇ ಒಂದು ಜನಸಾಮಾನ್ಯ ಅವರು ಈ ಕಡೆಯಿಂದ ಆ ಕಡೆ ದಿಕ್ಕು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಇದಕ್ಕೆ ಸಂಬಂಧಪಟ್ಟವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನನ್ನ ಮಗನಿಗೆ. ಈಗ ಪೇಷಂಟ್ ಅವ್ರನ್ನ ಕರ್ಕೊಂಡು ದಾಟೋದು ಇಂಥ ಸ್ಪೀಡ್ ವೆಹಿಕಲ್ಸ್ ಬರೋದ್ರಲ್ಲಿ ತುಂಬಾ ಡೇಂಜರು. ಬಟ್ ವಿಧಿ ಇಲ್ಲ ಅಂದರೆ 1 ಕಿಲೋಮೀಟರ್ ಅವನೋಗಿ ಮತ್ತು 1 ಕಿಲೋಮೀಟರ್ 2 ಕಿಲೋಮೀಟರ್ ಬರಬೇಕಂದ್ರೆ ಒಂದೊಂದು ಸರಿ ಈ ರಿಸ್ಕೆ ಬೆಸ್ಟ್ ಅನ್ನಿಸುತ್ತೆ. ಬಟ್ 50-50 ಇರುತ್ತೆ. ಹಾಗೂ ಮಾಡೋಕ್ಕಾಗಲ್ಲ, ಹೀಗೂ ಮಾಡೋಕ್ಕಾಗಲ್ಲ. ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ವ್ಯವಸ್ಥೆ ಮಾಡಿದ್ರೆ ನಾನು ಧನ್ಯವಾದಗಳನ್ನ ಈಗಲೇ ತಿಳಿಸಿರ್ತೇನೆ. ಮೇನ್ ರೋಡ್ ದಾಟೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಯಾಕೆಂದರೆ ಇಲ್ಲಿಂದ 1 ಕಿಲೋಮೀಟರ್ ಹೋಗ್ಬಿಟ್ಟು ಮತ್ತೆ ರೌಂಡು ಯೂ ಟರ್ನ್ ಮಾಡ್ಕೊಂಡು ನಾವು ಬರೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆ, ವೆಹಿಕಲ್ಗೇನೋ ಇದ್ದಿರುತ್ತೆ, ಫಾಸ್ಟಾಗಿ ಹೋಗಿ ಬರ್ತಾರೆ. ಆದರೆ ಜನಸಾಮಾನ್ಯ 1 ಫಾರ್ಲಾಂಗ್ ಹೋಗಿ ಯೂ ಟರ್ನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ. ಏನು ಆಪೋಸಿಟ್ಟು ಒಂದು ಬಸ್ ಸ್ಟಾಪ್ ಅಂತ ಇದೆಯೋ ಅದಕ್ಕೊಂದು ಸಿಗ್ನಲ್ಲಾದರೂ ಹಾಕಿಬಿಟ್ಟು ರೋಡ್ ದಾಟೋಕ್ಕೆ ದಯವಿಟ್ಟು ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ ಇದು ಆ್ಯಕ್ಚುಲಿ ಹೃದಯದ್ದು ಸಂಬಂಧಪಟ್ಟಿದ್ದು. 99% ಎಲ್ಲ ಹಾರ್ಟಿಗೆ ಸಂಬಂಧಪಟ್ಟವರೇ ಬರ್ತಾರೆ. ಅವ್ರು ಓಡಾಡೋದಕ್ಕೆ ಆಗಲ್ಲ. ಒಳಗಡೆ ಇಂಟೀರಿಯರ್ OPD ಅದು ಇದು ಟೆಸ್ಟ್ ಅಂತಲೇ ಬೇಜಾನ್ ತಿರುಗಿರ್ತಾರೆ. ಅದ್ರಲ್ಲಿ ರೋಡ್ಗೂ ಬಂದುಬಿಟ್ಟು ಇನ್ನೂ 1 ಕಿಲೋಮೀಟರು ಅಂತ ಅಂದರೆ ತುಂಬ ತೊಂದರೆ ಆಗುತ್ತೆ. ಜನಸಾಮಾನ್ಯರದು ಮತ್ತು ಅವ್ರದ್ದು ಕಷ್ಟನ ನೋಡಿಕೊಂಡು ಆಪೋಸಿಟೇ ಒಂದು ಜನಸಾಮಾನ್ಯ ಅವರು ಈ ಕಡೆಯಿಂದ ಆ ಕಡೆ ದಿಕ್ಕು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಇದಕ್ಕೆ ಸಂಬಂಧಪಟ್ಟವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನನ್ನ ಮಗನಿಗೆ. ಈಗ ಪೇಷಂಟ್ ಅವ್ರನ್ನ ಕರ್ಕೊಂಡು ದಾಟೋದು ಇಂಥ ಸ್ಪೀಡ್ ವೆಹಿಕಲ್ಸ್ ಬರೋದ್ರಲ್ಲಿ ತುಂಬಾ ಡೇಂಜರು. ಬಟ್ ವಿಧಿ ಇಲ್ಲ ಅಂದರೆ 1 ಕಿಲೋಮೀಟರ್ ಅವನೋಗಿ ಮತ್ತು 1 ಕಿಲೋಮೀಟರ್ 2 ಕಿಲೋಮೀಟರ್ ಬರಬೇಕಂದ್ರೆ ಒಂದೊಂದು ಸರಿ ಈ ರಿಸ್ಕೆ ಬೆಸ್ಟ್ ಅನ್ನಿಸುತ್ತೆ. ಬಟ್ 50-50 ಇರುತ್ತೆ. ಹಾಗೂ ಮಾಡೋಕ್ಕಾಗಲ್ಲ, ಹೀಗೂ ಮಾಡೋಕ್ಕಾಗಲ್ಲ. ಇದಕ್ಕೆ ಸಂಬಂಧಪಟ್ಟವರು ದಯವಿಟ್ಟು ವ್ಯವಸ್ಥೆ ಮಾಡಿದ್ರೆ ನಾನು ಧನ್ಯವಾದಗಳನ್ನ ಈಗಲೇ ತಿಳಿಸಿರ್ತೀನಿ.